ಸರ್ವರಿಗೂ ಸಖತ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹಾಗೆ ನಮ್ಮ ಫ್ರೆಂಡ್ಸ್ ಜೊತೆ ಇಲ್ಲಿ ವಾಕಿಂಗ್ ಬಂದಿದ್ದೀವಿ. ಈ ಪ್ರಕೃತಿಯ ಮಧ್ಯದಲ್ಲಿ ಈ ಮಂಗಳೂರಿನ ಒಂದು ವಾತಾವರಣ ಬಗ್ಗೆ ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ ಯಾವ ರೀತಿ ರಸ್ತೆ ಇದೆ, ರಸ್ತೆ ಪಕ್ಕದಲ್ಲಿ ಯಾವ ರೀತಿ ಒಂದು ಅರಣ್ಯ ಪ್ರದೇಶ. ಈ ಅರಣ್ಯ ಪ್ರದೇಶ ತಾವೆಲ್ಲರೂ ನೋಡ್ತಾ ಇರ್ಬೋದು. ನೋಡಿ ಹೇಗೆ ಈ ಅರಣ್ಯದ ಮಧ್ಯದಲ್ಲಿ ಒಂದು ರಸ್ತೆ ಇದೆ. ಈ ರಸ್ತೆಯಲ್ಲಿ ಒಂದು ದಿನ ಇಲ್ಲಿ ವಾಕಿಂಗ್ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಹಾಗೆ ಇಲ್ಲಿ ನೋಡಿ ಇದು ಹೇಗೆ ಅದ್ಭುತವಾದ ಒಂದು ಸ್ಥಳ. ನೋಡಿ ಮಂಜಿನ ಒಂದು ವಾತಾವರಣ, ಒಂದು ಮುಸ್ಸಂಜೆಯ ವೇಳೆಯಲ್ಲಿ ನಾವು ಇಲ್ಲಿ ಬಂದಿದ್ದೀವಿ ವಾಕಿಂಗ್. ಈಗ ನೋಡಿ ಇಲ್ಲಿ ಯಾವಾಗ ಒಂದು ಸಾರಿ ಕೂಡ ಇಲ್ಲಿ ಗಾಡಿಗಳು ಬರ್ತಾ ಇರ್ತವೆ. ಹಾಗೆ ಇಲ್ಲಿ ಮುಂದೆ ಮನೆಗಳಿದ್ದಾವೆ ಕಾಡಿನಲ್ಲಿ. ಹಾಗೆ ಈ ಒಂದು ಕಾಡಿನ ಪ್ರದೇಶವನ್ನು ನೋಡ್ತಾ ಇದ್ದಾರೆ. ನೋಡಿ ಹಾಗೆ ಮಂಜಿನ ಒಂದು ವಾತಾವರಣ ಇದೆ. ನೋಡಿ ಹೀಗೆ ಪರಿಸರದ ಮಧ್ಯೆ ಇದ್ದ ರಸ್ತೆ. ಹಾಗೆ ಅತ್ಯಂತ ನೋಡಿ ತಗ್ಗು ಪ್ರದೇಶಕ್ಕೆ ಹೇಗೆ ರಸ್ತೆ ಹೋಗಿದೆ ಮುಂದೆ ನೋಡಿ ಇಲ್ಲಿ. ಹೀಗೆ ಹಿಂಗೆ ಈ ಒಂದು ಮಂಗಳೂರಿನ ಪ್ರದೇಶ ಹೆಂಗಿರ್ತದೆ, ಒಂದು ಸಾರಿ ಪೂರ್ತಿಯಾಗಿ ತಗ್ಗು ಬರುತ್ತೆ, ಹಾಗೆ ಮತ್ತು ಅಪ್ಪು ಬರ್ತಾ ಇರ್ತದೆ. ಹೀಗೆ ಪ್ರದೇಶದಲ್ಲಿ ಜನ ಏನು ಮಾಡ್ತಾ ಇದ್ದಾರೆ, ದಿನ ಇಲ್ಲೇ ಕೂಡ ಅವ್ರು ವಾಸ ಮಾಡೋದ್ರಿಂದ ಇಲ್ಲೇ ದಿನ ಅವ್ರು ಓಡಾಡೋದು, ನಡೆದಾಡೋದು. ಇಲ್ಲಿ ಜನ ಹೆಂಗಂದರೆ ಜಾಸ್ತಿ ನಡ್ಕೊಂಡು ಅಡ್ಡಾಡೋದ್ರಿಂದ ಅವ್ರಿಗೆ ಹೆಂಗಂದ್ರೆ ಈ ಒಂದು ಅಪ್ಪು ಹಾಗೂ ಡೌನನ್ನು ನಡೆಯೋದ್ರಿಂದ ಅವ್ರಿಗೆ ಹೆಂಗಂತಂದ್ರೆ ಯಾವುದೇ ರೀತಿಯ ಕಾಯಿಲೆ ಆಗಲಿ ಇದಾಗಲಿ ಬರೋದಿಲ್ಲ. ಯಾಕಂದರೆ ನಾವು ವಾಕಿಂಗೋಸ್ಕರ ಏನು ದಿನ ಪೂರ್ತಿ ನಡೀತಾ ಇರ್ತೀವಿ. ಈ ಒಂದು ತಮ್ಮ ಮನೆಗೋಸ್ಕರ ಅಥವಾ ಏನೋ ಒಂದು ಕೆಲಸಕ್ಕೆ ಹಾಕಿರಿ ಈ ರಸ್ತೆ ನಡ್ಕೊಂಡು ಹೋದರೆ ಸಾಕು. ಅವ್ರಿಗೆ ಯಾವುದೇ ರೀತಿ ವಾಕಿಂಗ್ ಬೇಡ, ಯಾವ ರೀತಿ ಎಕ್ಸಸೈಸ್ ಬೇಡ. ಇಲ್ಲೇ ಅವ್ರಿಗೆ ಏನು ಆರೋಗ್ಯವಾಗಿ ಇರಬೇಕಂದ್ರೆ ಇದೇ ಕಾರಣ. ಅವ್ರಿಗೆ ಮುಂದೆ ಈ ಒಂದು ಮಂಗಳೂರಿನ ಜನ ಹೆಚ್ಚು ಆರೋಗ್ಯವಾಗಿ, ಹೆಚ್ಚು ದಷ್ಟಪುಷ್ಟವಾಗಿರೋದ್ರಿಂದ ಅವ್ರು ಯಾವುದೇ ರೀತಿಯ ಕೊಲೆಸ್ಟ್ರಾಲ್ ಕಡಿಮೆ ಯಾಕೆ ಮಂಗಳೂರು ಜನಕ್ಕೆ ಅಂತ ಹೇಳ್ತಾರೆ ಅಂದರೆ ಇದೇ ಕಾರಣಕ್ಕಾಗಿ. ಈ ತಗ್ಗಾದ ಮತ್ತು ಅಪ್ಪುವಾದ ಪ್ರದೇಶಗಳನ್ನು ದಿನ ಹತ್ತೋದು ಇಳಿಯೋದು ಮಾಡೋದ್ರಿಂದ ಇಲ್ಲಿದೆ. ನೋಡಿ ಇಲ್ಲಿ ಒಂದು ಸುಂದರವಾದ ಪ್ರದೇಶ ಹೇಗಿದೆ ಅಂದರೆ ಇಲ್ಲಿ ಕುಂತ ವ್ಯೂಸ್ ನೋಡ್ತಾ ಇದ್ರಿ ನೀವು ತಾವೆಲ್ಲರೂ. ನೋಡಿ ಹೇಗೆ ಇನ್ನೊಂದೇನು ಅದ್ಭುತ ಗೊತ್ತರೆ ಇಲ್ಲಿ. ಹೇಳಿ ಸರ. ಅದ್ಭುತವಾದಂತಹ ಈ ಪರಿಸರ, ಈ ತೋಟ ಮತ್ತು ಇದನ್ನ ಇರುತ್ತೆ. ಈ ಪರಿಸರದಲ್ಲಿ ಉತ್ತಮವಾದಂತಹ ಗಾಳಿ. ಈಗ ನೋಡಿ ಸಂಜೆ ಆಗಿದೆ. ಸಂಜೆ ಆದಂಥ ಸಂದರ್ಭದಲ್ಲಿ ಈ ಒಂದು ಮಂಜು ಹೇಗೆ ಬರ್ತಾ ಇದೆ. ಇದು ಯಾವ ರೀತಿ ಒಂದು ರೀತಿ ಸ್ನೋ ಬರ್ತಾ ಇರುತ್ತೆ. ಮತ್ತು ಈ ನಾವು ಹೋಗ್ತಕ್ಕಂಥ ರಸ್ತೆ ನೋಡಿ ಅಪರೂಪಕ್ಕೊಮ್ಮೆ ಮಾತ್ರ ವಾಹನಗಳು ಇಲ್ಲಿ ಬರೋದು. ಇಲ್ಲಿ ಅಂದ್ರೆ ವಾಯುಮಾಲಿನ್ಯ ಇಲ್ಲ ನೋಡಿ. ಹೌದು ಸರ, ವಾಯುಮಾಲಿನ್ಯನೇ ಕಾಣೋದಿಲ್ಲ ಇಲ್ಲಿ. ಅಂದ್ರೆ ಅತಿ ಕಡಿಮೆ ವಾಯುಮಾಲಿನ್ಯ ಇರೋಂಥ ಪ್ರದೇಶ ಆಗಿದ್ರೆ ಇದು. ಮತ್ತೆ ಇಲ್ಲಿ ಕಂಟಿನ್ಯೂ ಗಿಡಗಳು ನೋಡಿ ಹೇಗೆ ಸಾಲು ಗಿಡಗಳು, ನಿರಂತರವಾಗಿ ಗಿಡಗಳಿರುತ್ತೆ. ರಸ್ತೆ ಪಕ್ಕದಲ್ಲಿಯೂ ದೊಡ್ಡ ಅರಣ್ಯ ಇದ್ರೂ ಕೂಡ ಇವರು ಇಲ್ಲಿ ಗಿಡಗಳನ್ನ ಬೆಳೆಸ್ತಾರೆ. ಅಂದ್ರೆ ಯಾವುದೇ ಗಿಡಗಳನ್ನ ಕಡಿಯೋದಿಲ್ಲ ಅವರು. ಅಲ್ಲ, ಅರಣ್ಯ ಪ್ರದೇಶದಲ್ಲಿ ಕೂಡ ಇವರು ಗಿಡಗಳನ್ನ ಹಂಗೆ ಬೆಳೆಸ್ತಾನೆ ಇರ್ತಾರೆ. ಹಂಗೆ ಗಿಡಗಳನ್ನ ಬೆಳೆಸ್ತಾರೆ ರಸ್ತೆ ಪಕ್ಕದಲ್ಲಿ ನಿರಂತರವಾಗಿ ಇದ್ದೇ ಇರುತ್ತೆ. ನಮ್ಮ ಸಾಲು ಮರದ ತಿಮ್ಮಕ್ಕಂದ ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಹಂಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಹಾಗೆ ರೀತಿ ಅತಿ ಸುಂದರವಾದ ಪ್ರದೇಶ. ವಾಕಿಂಗ್ ಆಗಲಿ, ವಾಯುವಿಹಾರ ಹೇಗಿದೆ ಅಂದರೆ ಇಲ್ಲಿ ಬಂದುಬಿಟ್ರೆ ಸಾಕು, ಸ್ವರ್ಗದಲ್ಲಿ ನಾವು ಇದ್ದೀವಿ ಅಂತ ಅನಿಸುತ್ತೆ. ಯಾವುದೇ ರೀತಿ ಕಲ್ಮಶವಾದಂಥ ಒಂದು ಪ್ರಕೃತಿಯ ಮಡಿಲಲ್ಲಿ ನಾವು ಏನಿದಿಲ್ಲ. ಇದು ಉತ್ತಮವಾದಂತಹ ವಾತಾವರಣ. ಅಂದರೆ ಇದು ಇಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಪ್ರಮಾಣ ನೋಡಿ ಹೇಗಿದೆ. ತುಂಬಾ ಒಂದು ಉತ್ತಮವಾದಂತಹ ಉತ್ಕೃಷ್ಟವಾದ ಒಂದು ಪ್ರಮಾಣ. ಯಾಕಂದ್ರೆ ಇಂದಿನ ನಗರ ಜೀವನಗಳಲ್ಲಿ ಏನಾಗಿಬಿಟ್ಟಿದೆ ಅಂತ ಹೇಳಿದ್ರೆ ಸರಿಯಾದಂಥ ಒಂದು ಗಾಳಿನೇ ಸಿಗೋದು ಕಷ್ಟ ಆಗಿದೆ. ಬಹುಶಃ ಈ ನೀರು ಹೆಂಗ್ ನಾವು ನೀರಿಗೆ ಹಣ ಕೊಟ್ಟು ತೆಗೆದುಕೊಳ್ತಿಲ್ಲ, ಮುಂದೊಂದು ದಿನ ಗಾಳಿಗೂ ಬರ್ಬೋದೇನೋ ಅನಿಸ್ಬಿಟ್ಟಿದೆ. ನೋಡಿ ಯಾಕಂದ್ರೆ ನೋಡಿ ಈಗ ಆಲ್ಮೋಸ್ಟ್ ಆಲ್ ಈಗ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡೋದಾದ್ರೆ ಗಿಡಗಳನ್ನ ಕಡಿದು ಹಾಕ್ತಿದ್ದಾರೆ. ಈಗ ಹೊಲದ ಬದುಗಳಲ್ಲಿ ಗಿಡಗಳಿದ್ದು ಅಂದ್ರೆ ಅವ್ನ ಕಡಿದು ಹಾಕೋದು. ನೋಡಿ ಪ್ರಕೃತಿ ಮಧ್ಯದಲ್ಲಿ ಒಂದು ಮನೆ ಇದೆ ಇಲ್ಲಿ. ಆ ಮನೆಗೆ ನೋಡಿ ಈಗ ನಮ್ಮಲ್ಲಿ ಆದ್ರೆ ಏನ್ ಮಾಡ್ತಾರೆ, ಇದನ್ನ ಕಂಪ್ಲೀಟ್ ಆಗಿ ಎಲ್ಲ ಸ್ವಚ್ಛ ಇರ್ಬೇಕಂದ್ಬಿಟ್ಟು ಆ ಎಲ್ಲ ಗಿಡಗಳಾಗಿರ್ಬೋದು, ಸಣ್ಣ ಸಣ್ಣ ಮರಗಳಾಗಿರ್ಬೋದು ಎಲ್ಲ ಕಡ್ದು ಹಾಕ್ತೀವಿ. ಅವ್ರು ಹಂಗಿಲ್ಲ, ಆ ಗಿಡಗಳ ಮಧ್ಯದಲ್ಲೇ ಒಂದು ಚಿಕ್ಕದಾದಂಥ ಮನೆಯನ್ನು ಕಟ್ಕೊಂಡು ಈ ರೀತಿ ಇರ್ತಾರೆ ಇಲ್ಲಿ ಅವರು. ಅತಿ ಸುಂದರವಾದ ವಾತಾವರಣದಲ್ಲಿ ಇರೋದಂದ್ರೆ ಪ್ರಕೃತಿಯ ಮಡಿಲಲ್ಲಿ ಎಷ್ಟು ಖುಷಿ ಆಗುತ್ತೆ ಸರ್ ಇದನ್ನೆಲ್ಲ ನೋಡ್ತಾ ಇದ್ರೆ. ಹಾಗೆ ಮತ್ತೆ ಇಲ್ಲಿ ರಸ್ತೆ ಕೂಡ ಈಗ ನೋಡಿ ಎಷ್ಟು ಡೌನ್ ಬಂತು. ಆಮೇಲೆ ಈಗ ಆ ಡೌನ್ ನೋಡಿ, ಇದನ್ನೇನಾದ್ರೂ ನೀವು ದಿನಕ್ಕೆ ಒಂದು ಕಡಿಮೆ ಅಂದ್ರೆ ಒಂದು 2 ಬಾರಿ ಮೇಲೆ ಬಂದು ಮತ್ತೆ ಕೆಳಗೆ ಹೋದ್ರೆ ಅಂದ್ರೆ ನಿಮ್ದು ಪ್ಯಾಟ್ ಅನ್ನೋದೇ ಇರೋದಿಲ್ಲ. ಕಡಿಮೆ ಅಂದ್ರೆ ಒಂದು 50 ಫೀಟ್ ಇದೆ ಸರ್. ಇದು 60 ಫುಟ್ ಆರಾಮಿದೆ ಡೌನ್ ಒಂದೇ ಸರಿ. ಹೆಂಗಿದೆ ಡೌನ್? ಈ ಅಪ್ ಹತ್ತೋದು ಇಳಿಯೋದು ಇದೆ ದೊಡ್ಡ. ಈಗ ಡೌನ್ ಇದೆ, ಅಲ್ಲಿ ಮುಂದ್ಗಡೆ ಹೋದಾಗ ಮತ್ತೇನಿದೆ ಅಪ್ ಇದೆ. ಅಪ್ಪೆ ಇಂಥ ಇದ್ರಲ್ಲಿ ಏನಿದೆ ಅಪರೂಪಕ್ಕೊಂದು ಎಲ್ಲಾದ್ರೂ ಮನೆಗಳು ಅವ್ರು ಇರ್ತಕ್ಕಂಥ ಧೈರ್ಯ. ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, ಈ ಭಾಗದಲ್ಲಿ ಅಪರೂಪಕ್ಕೊಂದು ಎಲ್ಲಾದ್ರೂ ಕಾಡಿನ ಮಧ್ಯದಲ್ಲಿ ಅಥವಾ ತೋಟದ ಮಧ್ಯದಲ್ಲಿ ಮನೆಗಳು ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡು, ಇಲ್ಲೊಂದು ಕೊನಾಜೆ ಬೀಡು ಅಂತ ಒಂದು ಮನೆ ಇದೆ. ಈಗ ಬಂದ್ರೆ ಒಂದು ಮನೆಗೆ ಒಂದು ಬೋರ್ಡ್ ಹಾಕಿದ್ದಾರೆ. ಈ ರೀತಿ ಮನೆಗೆ ಬೋರ್ಡ್ ಇರೋದು ಕೊನಾಜೆ ಬೀಡು ಅಂತ. ಕೇವಲ ಅಲ್ಲಿ ಮನೆ ತೋರಿಸಿ ಒಂದೇ ಇರೋದು. ಆ ಕಡೆ ಮನೆ, ಈ ಕಡೆ ಇದು ದನದ ಮನೆ. ಅಲ್ಲಿ ಮುಂದ್ಗಡೆ ಅವ್ರದ್ದು ಅಡಿಕೆ ತೋಟ, ಕಾರು, ಅವ್ರದ್ದೇ ಒಂದು ಬೈಕ್, ಅವ್ರದೇ ಆದ ಒಂದು ಜೀವನ ಇದು. ಇಷ್ಟು ಇಲ್ಲಿ ಏನಂದ್ರೆ ಪ್ರತಿ ಮನೆಗೂ ಕೂಡ ಕಾರ್ಗಳನ್ನು ನೋಡ್ತಾ ಇರ್ತೀವಿ.
ಅಂದ್ರೆ ಒಂದು ರೀತಿ ನೋಡಿ ಎಷ್ಟು ಅದು ಇದು ಅನ್ಸುತ್ತೆ ಇಲ್ಲಿ. ಹೌದು ಹೌದು ಸರ್. ಮನೆಗೆ ಬೋರ್ಡು ನೋಡಿದರೆ ಎಲ್ಲ ಅಷ್ಟೊಂದು ಅಂದ್ರೆ ಇಲ್ಲಿ ಪ್ರತಿಯೊಂದು ಒಂದೇ ಮನೆ ಇದ್ರೂ ಕೂಡ ಅದಕ್ಕೆ ಏನು ಸುಸಜ್ಜಿತವಾದ ಏನು ವ್ಯವಸ್ಥೆ ಬೇಕು ಅದೆಲ್ಲ ವ್ಯವಸ್ಥೆನ ಅಲ್ಲಿ ಮಾಡ್ಕೊಂಡಿರ್ತಾರೆ ಅವರು. ಹೌದು, ಯಾರು ಬಂದು ಬೇರೆಯವ್ರು ಬಂದರೂ ಅಪರಿಚಿತರು ಬಂದರೂ ಮನೆ ಯಾರ್ದು ಏನು ಅಂತೇಳಿ ಅವ್ರಿಗೆ ಗೊತ್ತಾಗಬೇಕು. ಹೌದು ಹೌದು ಹೌದು. ಹಾಗೆ ಇಲ್ಲಿ ನೋಡಿ ಅಡಿಕೆ ಮರ, ಇದು ಮಾವಿನ ಮರ ನೋಡಿ. ಈಗ ಪೂರ್ತಿ ಸಂಜೆ ಹೊತ್ತಾಗ್ತಾ ಇದೆ, ಸೂರ್ಯ ಮುಳುಗ್ತಾ ಇದ್ದಾನೆ. ಆ ಮಧ್ಯದಲ್ಲಿ ನಾವು ಪ್ರಕೃತಿ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಈ ರಸ್ತೆ ನೋಡಿ ಹೇಗೆ ಅವಾಗ ಇನ್ನೊಂದಿಲ್ಲಿ ವಿಶೇಷ ನೀವು ಗಮನಿಸ್ರಿ, ಪ್ರತಿ ಮನೆಗೂ ಒಂದೊಂದು ಕಾರ್ ಇದೆ. ಕಾರ್ ಬಹುಶಃ ಚಿಕ್ಕದೋ ದೊಡ್ಡದೋ ಅದು ಮಾತು ಬೇರೆ. ಯಾಕೆ ಇಲ್ಲಿ ಕಾರ್ಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೂ ನಾನು ಇಲ್ಲಿ ಜನರನ್ನ ಕೆಲವೊಂದಿಷ್ಟು ಬಾರಿ ಸಂದರ್ಶನ ಮಾಡಿದಂದ್ರೆ ಅವರು ಇಲ್ಲಿ ಮಳೆಗಾಲ ತುಂಬಾ ಇರುತ್ತೆ, ಮತ್ತೆ ಅವ್ರ ಕುಟುಂಬ ವರ್ಗ ಅಂದ್ರೆ ಎಷ್ಟು ಅವರು ದುಡಿತಾರೆ ಆ ಇದ್ದಷ್ಟು ಚೌಕಟ್ಟಿನಲ್ಲೇ ಒಂದು ಕಾರು ಅಥವಾ ಮನೆ, ಒಂದು ಅಚ್ಚುಕಟ್ಟಾದ ಜೀವನವನ್ನು ಏನ್ ಮಾಡ್ತಾರೆ ಅವರು ಲೈಫ್ ಅನ್ನ ಒಳ್ಳೆ ಚೆನ್ನಾಗಿ ಲೀಡ್ ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೊಂದು ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಎಲ್ಲರೂ ದುಡಿತಾರೆ. ಅಂದ್ರೆ ಇಲ್ಲಿ ಗಂಡ ಮಾತ್ರ ದುಡಿಬೇಕು ಅಂತೇಳಿ ಏನಿಲ್ಲ. ಗಮನಿಸಿದಾಗೆ ಹೆಣ್ಮಕ್ಳು ಕೂಡ ದುಡಿತಿರ್ತಾರೆ. 18 ವರ್ಷ ಆದ್ರೆ ದುಡ್ಲಿಕ್ಕೆ ಸ್ಟಾರ್ಟ್. ಮತ್ತೆ ಮಕ್ಕಳು ಕೂಡ ನೋಡಿ, ಈಗ ಅವರು ಡಿಗ್ರಿ ಓದ್ಬೇಕಾದ್ರೆ ಅವ್ರು ಕೆಲಸ ಮಾಡಿನೇ ಅವರ ಒಂದು ಜೀವನವನ್ನೇ ಅವರು ಪಾರ್ಟ್ ಟೈಮ್ ಕೆಲಸ ಮಾಡ್ತಾನೆ ಇರ್ತಾರೆ. ಪಾರ್ಟ್ ಟೈಮ್ ಮಾಡ್ತಾನೆ ಇರುತ್ತೆ. ಮತ್ತೆ ಇಲ್ಲಿ ಅವ್ರಿಗೆ ಅವಕಾಶಗಳು ಕೂಡ ಜಾಸ್ತಿ ಇದೆ. ಹೆಣ್ಮಕ್ಳು ಅತಿ ಹೆಚ್ಚಾಗಿ ಇಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಅವಕಾಶಗಳು ಕೂಡ ತುಂಬಾ ಈ ಭಾಗದಲ್ಲಿ ಜಾಸ್ತಿ ಇದೆ. ಅಂದ್ರೆ ಯಾರು ಮನೆಯಲ್ಲಿ ಹಾಗೆ ಕೂತ್ಕೊಂಡಿರಲ್ಲ ಅಂದಂಗೆ ಆಯ್ತು. ಯಾರು ಪ್ರತಿಯೊಬ್ಬರು ಕೆಲಸ ಮಾಡೋದು, ಹಾಗೆ ಅಚ್ಚುಕಟ್ಟಾದ ಜೀವನ ಮಾಡೋದು, ತಮ್ಮ ಕುಟುಂಬಕ್ಕೆ ಏನ್ ಬೇಕು ಎಲ್ಲ ಸೌಕರ್ಯಗಳನ್ನ ಅವ್ರು ಮಾಡ್ಕೊಂಡಿರೋದು ಹಂಗೆ. ಇಲ್ಲಿ ನೋಡಿ ಈಗ ಅಪ್ ಬಂದಿದೆ ನೋಡಿ, ಬಂತು ನೋಡಿ. ಈಗ ಇದರಿಂದ ಎಷ್ಟು ಡೌನ್ ಅದು, ಸುಮಾರು ಒಂದು 60 ಫೀಟ್ ಡೌನ್ ಅದು. ಸುಮಾರು 100 ಡೌನ್ ಪ್ಲೇಸ್ ಅಲ್ಲಿ ಇದ್ದೀವಿ. ಈಗ ಇಲ್ಲಿಂದ ಅಷ್ಟು ಅಪ್ಪಿಗೆ ಹೋಗ್ಬೇಕು. ನಾವು ಅಪ್ಪಿಗೆ ಹೋಗ್ಬೇಕಂತ ಅಂದ್ರೆ ನಮ್ಗಲ್ಲಿ ಫೋನ್ ನಲ್ಲಿ ಮಾತನಾಡಲು ಕೂಡ ಆಗೋದಿಲ್ಲ. ಈಗ ಒಂದು 100 ಫೀಟ್ ಸುಮಾರು ಅಂದ್ರೆ ಟೋಟಲ್ ಆಗಿ ಹೈಟ್ ನೋಡ್ತಾ ಇದ್ರೆ ಇದು ನಿಧಾನವಾಗಿ ಹೈಟ್ ಇದೆ, ಆದ್ರೆ ಟೋಟಲ್ ಆಗಿ ನೋಡಿದ್ರೆ 100 ಫೀಟ್ ಹೈಟ್ ಇದೆ ಸರ್ ನನಗೆ ಮೇಲ್ಗಡೆ. ಅದು ಆರಾಮಿದ್ದಾರೆ. ಅಲ್ಲಿಗೆ ಹೋಗ್ಬೇಕು ನಾವೀಗ. ಇನ್ನೊಂದು ಅಲ್ಲಿಗೆ ಹೋಗ್ಬೇಕು. ಈಗ ಅಲ್ಲಿ ಅಷ್ಟು ಹೋದ್ನಂದ್ರೆ ಈಗ ನಾವು ಅಪ್ಪಿಗೆ ಮಾತಾಡಕ್ಕಾಗಲ್ಲ. ಈಗ ಅಷ್ಟು ಉಸಿರು ಇದಾಗತ್ತೆ. ಅಪ್ಪ ಹೇಗ್ ಬರುತ್ತೆ ಅಂದ್ರೆ ಒಮ್ಮೆಲೆ ಹಿಂಗ ಫುಲ್ ಅಪ್ ಬಂದ್ಬಿಡತ್ತೆ. ಅಲ್ಲೆಲ್ಲಿ ಒಂದೊಂದೊಂದೊಂದು ಮನೆಗಳು, ಅಪರೂಪಕ್ಕೊಂದು ಮನೆಗಳು ನೋಡಿ. ಕಾಡಿನ ಮಧ್ಯೆ ಇದು. ಮನೆಗೆ ಏನು ಸೌಕರ್ಯ ಬೇಕು, ಕಾಂಪೌಂಡು ಆಗಲಿ ಏನಾಗಲಿ, ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಅದನ್ನ ಅದ್ಭುತವಾಗಿ ಆ ವಿಚಾರದಲ್ಲಿ ಈ ಭಾಗದಲ್ಲಿ ಎಲ್ಲಿ ಬೇರೆದಾರ ಡಿಪೆಂಡ್ ಆಗೋದೇ ಇಲ್ಲ. ಅವ್ರು ಆಗೋದೇ ಇಲ್ಲ. ನಮ್ಗೆ ಏನು ಬೇಕು ಅದನ್ನೆಲ್ಲ ಅವರೇ ರೆಡಿ ಎಲ್ಲ ಮಾಡ್ಕೊಂಡಿರ್ತಾರೆ. ನಂಗೆ ಮಾಡ್ಕೊಂಡಿರ್ತಾರೆ. ಸುಸಜ್ಜಿತವಾದ ಕುಟುಂಬ, ಸುಸಜ್ಜಿತವಾದ ಜೀವನ. ಹೌದು. ಹಾಗೆ ಅಲ್ಲೆಲ್ಲಿ ಒಂದೊಂದು ಗಾಡಿಗಳು ಬರ್ತಾ ಇರ್ತವೆ. ಹಾಗೆ ಇವತ್ತಿನ ವಾಕಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮಾತುಕತೆ ಅದು. ಮತ್ತು ಮುಂದಿನ ಬಾರಿ ಇದ್ರ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಡೋಣ ಈ ಮಂಗಳೂರಿನ ಭಾಗದ ಕುರಿತು ಬ್ರದರ್. ತಮ್ಮೆಲ್ಲರಿಗೂ ಸರ್ ಥ್ಯಾಂಕ್ ಯು ಸರ್. ನಮ್ಮ ಜೊತೆ ನಮ್ಮ ವಾಕಿಂಗ್ ಕರ್ಕೊಂಡ್ಬಂದು ಇದೊಂದು ಸುಂದರವಾದ ವಿಡಿಯೋ ಪ್ರಸಾರವನ್ನು ನಮಗೆ ತೋರಿಸಿದ್ರಿ. ಓಕೆ ರೀ, ತಮಗೂ ಕೂಡ ಧನ್ಯವಾದಗಳು. ನಮಸ್ತೆ. ನಮಸ್ತೆ ಎಲ್ಲರಿಗೂ, ನಮ್ಮ ವೀಕ್ಷಕರು ಕೂಡ ನಮಸ್ತೆ. ಥ್ಯಾಂಕ್ ಯು.